ನಮಸ್ತೆ ಫ್ರೆಂಡ್ಸ್. ನಮ್ಮ ಕರ್ನಾಟಕದಲ್ಲಿ ಮದುವೆ ಅನ್ನೋ ಸಂಪ್ರದಾಯ ಒಂದೊಂದು ಭಾಗದಲ್ಲೂ ಒಂದೊಂದು ರೀತಿ ಇರುತ್ತೆ. ಸುಮಾರು ಒಂದು 50 ಕಿಲೋಮೀಟ್ರ್ ಅಂತರದಲ್ಲಿ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಬದಲಾಗ್ತಾ ಇರುತ್ತೆ. ಅದರಲ್ಲಿ ನಾನು ನಮ್ಮ ಶಿವಮೊಗ್ಗದ ಸೈಡಲ್ಲಿ ಬೇರೆ ಥರ ಮದುವೆ ಇರುತ್ತೆ, ಬೇರೆ ಥರ ಶಾಸ್ತ್ರ ಸಂಪ್ರದಾಯ ಇರುತ್ತೆ. ನಮ್ಮ ಮೈಸೂರಲ್ಲಿ ಬೇರೆ ಥರ ಇರುತ್ತೆ, ಬೆಂಗಳೂರಲ್ಲಿ ಬೇರೆ ಥರ ಇರುತ್ತೆ, ಹಾಗೆ ಹಾಸನದಲ್ಲೂ ಬೇರೆ ಥರ ಇರುತ್ತೆ, ಮಡಿಕೇರಿಲಿ ಬೇರೆ ಥರ ಇರುತ್ತೆ. ಅದೇ ಥರ ಇವತ್ತು ನಾನು ಹಾಸನದಲ್ಲಿ ಹೇಗೆ ಮದುವೆ ಸಂಪ್ರದಾಯಗಳನ್ನು ನಡೆಯುತ್ತೆ ಅನ್ನೋದನ್ನು ತೋರಿಸ್ಕೊಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಸರಳ. ಇವತ್ತು ಹಾಸನದಲ್ಲಿ ನನ್ನ ತಂಗಿ ಮನೇಲಿ ತಂಗಿ ಮಗಳು ಮದುವೆದು ಚಪ್ರದ ಪೂಜೆ ನಡೀತಾ ಇತ್ತು. ಚಪ್ರದ ಪೂಜೆಯಲ್ಲಿ ಅವರು ಹೇಗೆ ಅಲಂಕಾರ ಮಾಡಿರ್ತಾರೆ ಅಂದರೆ, ಹಸಿರಾಗಿರುವಂಥ ಮಾವಿನ ತೋರಣಗಳನ್ನೆಲ್ಲ ಕಟ್ಟಿ ಒಂದು ಚಪ್ರನ ರೆಡಿ ಮಾಡಿರ್ತಾರೆ. ಸುಂದರವಾದ ರಂಗೋಲೆ ಎಲ್ಲ ಹಾಕಿರ್ತಾರೆ. ಇದೇ ಥರ ಹಸೆ ರಂಗೋಲೆ ಹಾಕಬೇಕು ಅಂತ ನಿಷಿದ್ಧ ಇರುತ್ತೆ, ಹಾಗಾಗಿ ಹಾಕಿದರು. ಮತ್ತು ಚಪ್ರಕ್ಕೆ ಎಲ್ಲ ಕಡೆಯೂ ಚಪ್ರದ ಮೇಲ್ಭಾಗದಲ್ಲಿ 5 ಕಂಬಗಳನ್ನ ನೆಟ್ಟಿದ್ರು. ಸಾಧಾರಣವಾಗಿ ಎಲ್ಲರ ಕಡೆ ಚಪ್ರ ಹಾಕುವಾಗ ನಾವು 4 ಕಂಬ ನೆಟ್ಟೋದನ್ನ ನೋಡ್ತೀವಿ. ಕೆಲವರು ಹಳ್ಳ ತೋಡ್ಬಿಟ್ಟು ಮೊದಲನೇ ಕಂಬ ಇಡುವಾಗ ಹಾಲು ಎಲ್ಲ ಹಾಕಿ ಪೂಜೆ ಮಾಡೋದು ನೋಡಿದ್ದೀವಿ. ಆದರೆ ಇವರು ಆ ಥರ ಮಾಡಿರಲಿಲ್ಲ. ಇವರು 5 ಕಂಬಗಳನ್ನ ನೆಟ್ಟಿದ್ರು. 4 ಮೂಲೆಯಲ್ಲಿ 4 ಕಂಬ, ಮಧ್ಯದಲ್ಲಿ 1 ಕಂಬ ನೆಟ್ಟಿದ್ರು. ಮಧ್ಯದ ಕಂಬಕ್ಕೆ ವಿಶೇಷವಾದಂಥ ಪೂಜೆ ನಡೀತು. ಚಪ್ರದ 4 ಕಂಬಗಳಿಗೆ 4 ಎಳ್ನೀರನ್ನ ಸೀಲಿಂಗಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಕಟ್ಟಿದ್ರು. ಹಾಗೆ ಹತ್ತಿ ಮರದ ಕೊಂಬೆಗಳನ್ನ, ಮಾವಿನ ಮರದ ಕೊಂಬೆಗಳನ್ನೂ ಈ ಮಧ್ಯದಲ್ಲಿರುವಂಥ ಕಂಬಕ್ಕೆ ಜೋಡಿಸಿ ಪೂಜೆಗೆ ಜೋಡಿಸಿಟ್ಟಿದ್ರು. ಹಾಗಾಗಿ ಆ ಕಂಬಕ್ಕೆ ನಾವು ನೈವೇದ್ಯ 2 ಎಲೆ ಅಡಿಕೆ, 2 ಎಲೆ, 2 ಅಡಿಕೆ, 2 ಬಾಳೆಹಣ್ಣು ಇಟ್ಟು ಪೂಜೆನ ಸ್ಟಾರ್ಟ್ ಮಾಡಿದ್ರು. ಅದು ಹುಡುಗಿ ಕೈಲೇ ಮಾಡಿಸ್ತಾರೆ. ಹುಡುಗಿ ಮನೇಲಾದರೆ ಹುಡುಗಿ ಕೈಲಿ ಮಾಡಿಸ್ತಾರೆ, ಹುಡುಗನ ಮನೇಲಾದರೆ ಹುಡುಗನ ಕೈಲಿ ಮಾಡಿಸ್ತಾರೆ. ಇದಕ್ಕೆಲ್ಲ ಶಾಸ್ತ್ರ ಸಂಪ್ರದಾಯಕ್ಕೆ ನಿಂತ್ಕೊಳ್ಳೋದು ಸಾಧಾರಣವಾಗಿ ಹುಡುಗಿಯ ಸೋದರತ್ತೆ ಅಥವಾ ಹುಡುಗನ ಸೋದರತ್ತೆ ಅಥವಾ ಅತ್ತಿಗೆದಿರು ಅಥವಾ ಇನ್ನು ಅಕ್ಕಂದ್ರು ಅವ್ರು ನಿಲ್ಬೋದು. ಸಾಧಾರಣ ತಾಯಿಯಂದ್ರು, ದೊಡ್ಡಮ್ಮಂದ್ರು, ಚಿಕ್ಕಮ್ಮಂದ್ರು ನಿಂತ್ಕೊಳ್ಳೋ ಅಂತ ರೂಢಿ ಇಲ್ಲ. ಹಾಗಾಗಿ ಈ ಥರ ನಡೀತು ನೋಡ್ರಿ. 4 ಕಡೆಗೂ ಎಳ್ನೀರನ್ನ ಕಟ್ಟಿದ್ರು ಅವರು. ಮಾವಿನ ಸೊಪ್ಪು, ಇದು ಹತ್ತಿ ಮರದ ಕೊಂಬೆನೂ ಇದೆ ಅದರಲ್ಲಿ. ಹಂಗಾಗಿ ಪೂಜೆ ಮಾಡಿದ್ರು. 4 ಎಳ್ನೀರು ಕಟ್ಟಿದ್ದಾರೆ. ವಿಶೇಷವಾಗಿ ಅಂದರೆ ಚಪ್ರನ ಇನ್ನೂ ಅಲಂಕಾರವಾಗಿ ಹಾಕ್ತಾರೆ. ಬಟ್ ಇಲ್ಲಿ ಚಪ್ರ ಹಾಕೋರು ಸಿಕ್ಕಲಿಲ್ಲ ಅಂತ ತುಂಬ ಸುಂದರವಾದ ಚಪ್ರ ಹಾಕಿರಲಿಲ್ಲ ಅವರು. ಸುಮಾರು ಮಾಮೂಲಿ ಅಂತ ಚಪ್ರನೇ ಹಾಕಿದ್ರು. ತೆಂಗಿನಕಾಯಿ ಹೊಡೆದು ಹುಡುಗಿ ಕೈಲಿ ಪೂಜೆನ ಮಾಡಿಸಿದ್ರು. ಅದಕ್ಕೆ ಇನ್ನೇನು ಹಣ್ಣು ಕಾಯಿ ಅಲ್ಲದೆ ಬೇರೆ ಇನ್ನೇನು ನೈವೇದ್ಯನ ಮಾಡಿರಲಿಲ್ಲ. ಕೆಲವು ಕಡೆ ಅದಕ್ಕೆ ಮೊಸರನ್ನ ನೈವೇದ್ಯನೂ ಮಾಡ್ತಾರೆ. ಈ ಕಡೆ ಈ ಥರನೇ ಮಾಡಿದರು. ಪೂಜೆ ಎಲ್ಲನೇ ಬೆಳಗ್ಗೆನೇ ಸುಮಾರು 6 ಗಂಟೆಗೆ ಎದ್ದೇಳಿಸಿ ಹುಡುಗಿಗೆ ಒಂಚೂರು ಅರಿಶಿನ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿ ಈ ಥರ ಚಪ್ರದ ಪೂಜೆನ ಮಾಡಿಸ್ತಾರೆ. ಚಪ್ರದ ಪೂಜೆ ಮಾಡಿಸಾದ್ಮೇಲೆ ಊರಿನಲ್ಲಿ ಇರ್ತಕ್ಕಂಥ ಮುಖ್ಯವಾದಂಥ ಒಂದು 5 ದೇವಸ್ಥಾನಗಳಿಗೆ ಹುಡುಗಿನ ಕಳಿಸಿ ಹಾರ ಹಾಕಿಸ್ಕೊಂಬರೋವಂಥ ಸಂಪ್ರದಾಯ ಇದೆ. ದೇವಸ್ಥಾನದಲ್ಲಿ ದೇವ್ರಿಗೆ ಹಾಕಿರುವಂಥ ಮಾಲೆನ ಹುಡುಗಿಗೆ ಹಾಕಿಸ್ಕೊಂಡು ಕರ್ಕೊಂಡು ಬರಬೇಕು. ಆ ಮಾಲೆ ಮದುವೆ ಆಗೋ ತನಕನೂ ಅವಳ ಕತ್ತಲ್ಲಿ ಹಾಗೇ ಇರಬೇಕು. ನಾವು ಚಪ್ರ ಹಾಕೋದು 3 ದಿನ ಮೊದಲೇ ಆಗಿದ್ರು ಕೂಡ ಹೂವಿನ ಮಾಲೆ ಅವಳ ಕತ್ತಲ್ಲಿ ಹಾಗೇ ಇರಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಪೂಜೆ ಮಾಡಿ ಮುಗಿಸಿದ ತಕ್ಷಣ ಅಲ್ಲಿ ಮನೆ ಮುಂದೆ ತಾನಾಗಿ ಒಂದು ಹಸು ಬಂತು. ಹಾಗಾಗಿ ಹಸುಗೂ ಗೋವುಗೂ ನಾವು ಪೂಜೆ ಮಾಡಿಸಿದ್ವಿ ಮಗಳ ಕೈಲಿ. ಪೂಜೆ ಮಾಡಿಸಾದ್ಮೇಲೆ ಅವಳನ್ನು ದೇವಸ್ಥಾನಕ್ಕೆ ಒಂದು 3 ಜನ ಹೆಂಗಸರ ಜೊತೆಗೆ ಕಳಿಸ್ಕೊಟ್ಟು ದೇವಸ್ಥಾನ ಪ್ರದಕ್ಷಿಣೆ ಹಾಕಿಸ್ಕೊಂಡು ಬಂದ್ವಿ. ಆಮೇಲಿಂದ ಇಲ್ಲಿ ಹುಡುಗಿ ಬರೋ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಮನೆಯಲ್ಲಿ ದೇವ್ರ ಕಾರ್ಯಗಳಿಗೆ ದೇವತಾ ಕಾರ್ಯ ಅಂತ ಮಾಡ್ತೀವಲ್ಲ, ಹಾಗಾಗಿ ಮದುವೆ ಮನೆಯಲ್ಲಿ ತಂದಿರ್ತಕ್ಕಂಥ ಎಲ್ಲ ಸೀರೆ, ಒಡವೆ, ಬಟ್ಟೆ ಮತ್ತೊಂದು ಎಲ್ಲ ಅಂತ ವಿಶೇಷವಾದ ಪದಾರ್ಥಗಳನ್ನು ಇಟ್ಟು ಪೂಜೆ ಮಾಡೋವಂಥ ಸಂಪ್ರದಾಯ ಇದೆ. ಅದಕ್ಕೋಸ್ಕರ ಯಾವುದಾದ್ರೂ ರೂಮ್ನಲ್ಲಿ ಒಂದು ಕಡೆ ದೇವ್ರ ಮನೇಲಿ ಮಾಡೋದಾದರೆ ದೇವ್ರ ಮನೆಯಲ್ಲೇ ಮಾಡ್ಬೋದು. ದೇವ್ರ ಮನೆ ಚಿಕ್ಕದಾಗಿದ್ದರೆ ಬೇರೆ ಕಡೆ ಒಂದು ರೂಮಲ್ಲಿ ನೀಟಾಗಿ ಒರೆಸ್ಕೊಂಡು ರಂಗೋಲಿ ಇಟ್ಟು ಅದ್ರ ಮೇಲೆ ಮಣೆ ಹಾಕಿ, ಮಣೆ ಮೇಲೆ ಬಾಳೆ ಎಲೆ ಹರಡಿ ಅದ್ರ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ಒಂದು ಚೊಂಬನಲ್ಲಿ ಕಳಸ ಮಾಡ್ತಾರೆ. ಸಾಧಾರಣ ಒಂದು 3 ಎಲೆ ಇಟ್ಟು ಅವರು ಕಳಸ ಮಾಡಿದರು. ಅದಕ್ಕೆ ಹೂವಿನ ಅಲಂಕಾರ ಎಲ್ಲ ಮಾಡಿದರು.
ನಮ್ಮ ಕಡೆ 3 ಎಲೆ ಇಡಲ್ಲ, ಮೈಸೂರು ಕಡೆ 2 ಎಲೆ ಅಥವಾ 5 ಎಲೆ ಇಡ್ತಾರೆ. ಇಲ್ಲಿ 3 ಎಲೆ ಇಟ್ಟಿದ್ರು ಅವರು. ಮತ್ತು ಒಂದು ತುಂಬಿದ ಬಿಂದಿಗೆಯಲ್ಲಿ ನೀರು ತುಂಬಿಸ್ಬಿಟ್ಟು ಆ ಬಿಂದಿಗೆ ಮೇಲೆ ತಂದಿರ್ತಕ್ಕಂಥ ಧಾರೆ ಸೀರೆ, ಟವಲ್ಲು ಅದನ್ನೆಲ್ಲನೂ ಅದ್ರ ಮೇಲೆ ಇಟ್ಟು ಪೂಜೆ ಮಾಡಿದ್ರು. ಮುಂದೆಗಡೆ ಇನ್ನು ಉಳಿದಿರತಕ್ಕಂಥ ನಾವು ಎಷ್ಟು ಸೀರೆ, ಹುಡುಗನ ಬಟ್ಟೆ ಎಲ್ಲ ತಂದಿರ್ತೀವಲ್ಲ ಅದನ್ನೆಲ್ಲನೂ ಅದಕ್ಕೆಲ್ಲ ಪೂಜೆನ ಸಲ್ಲಿಸಿದ್ರು. ಮೊದಲು ಗಂಧದ ಕಡ್ಡಿ ಮಂಗಳಾರತಿ ಮಾಡಿದ್ರು. ಹಾಗೆ ಒಂದು ಕರ್ಪೂರ ಆರತಿ ಎಲ್ಲನೂ ಮಾಡಿ ನೈವೇದ್ಯನೂ ಮಾಡಿದ್ರು. ಮನೆಯಲ್ಲಿ ಅದಕ್ಕೆ ಅಂತ ಏನಾದರೂ ಒಂದು ಅಡುಗೆ, ಅನ್ನ ಸಾರು ಪಲ್ಯ ಪಾಯಸ ಅಷ್ಟನ್ನ ಮಾಡಿ, ಆ್ಯಕ್ಚುಲಿ ಅವರು ಕೇಟ್ರಿಂಗೇ ಕೊಟ್ಬಿಟ್ಟಿದ್ರು. ಆದರೂ ದೇವತಾ ಕಾರ್ಯಕ್ಕೆ ಮನೇಲೇ ಮಾಡಬೇಕು ಅಂಥೇಳಿ ಇಷ್ಟನ್ನು ಮಾತ್ರ ನಾವೇ ಮನೇಲೇ ಮಾಡಿದ್ವಿ. ಅನ್ನ ಸಾರು ಪಲ್ಯ ಪಾಯಸ ಒಂದು ಕೋಸಂಬರಿ ಇದಿಷ್ಟಷ್ಟೇ ದೇವತಾ ಕಾರ್ಯಕ್ಕೆ ಬೇಕಾಗಿರೋ ಅಷ್ಟು ಮಾತ್ರನೇ ಇಟ್ಟು ಪೂಜೆ ಮಾಡಿದ್ವಿ ಎಲ್ಲರೂ. ಈ ಸಂಪ್ರದಾಯ ಒಂದೊಂದು ಕಡೆ ಒಂದೊಂದು ಥರನೇ ಇರುತ್ತೆ. ಕೆಲವರು ಅಕ್ಕಿ ರಾಶಿ ಪೂಜೆನೂ ಇವತ್ತೇ ಮಾಡ್ತಾರೆ. ದೇವತಾ ಕಾರ್ಯ ಮಾಡೋ ದಿನವೇ ಒಂದು ಹೊಸ ಬೆಡ್ಶೀಟ್ ತಂದು ಅದ್ರ ಮೇಲೆ ಅಕ್ಕಿ ಎಲ್ಲ ಹಾಕಿ ಅದನ್ನು ಪೂಜೆ ಮಾಡ್ತಾರೆ. ಬಟ್ ಇಲ್ಲಿ ಆ ಥರ ಸಂಪ್ರದಾಯ ಇರಲಿಲ್ಲ. ಹಾಗಾಗಿ ಈ ಥರ ಸಂಪ್ರದಾಯ ಇವ್ರ ಮನೆ ಕಡೆ ಇತ್ತು ಅಂತ ಮಾಡಿದರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಸಂಪ್ರದಾಯನ ಇನ್ನು ಮುಂದಿನ ವೀಡಿಯೋನಲ್ಲಿ ಹಾಕ್ತಾಯಿರ್ತೀನಿ. ಹಸೆ ಪೂಜೆ ಹೇಗೆ ಮಾಡ್ತಾರೆ, ಅರಿಶಿಣದ ಶಾಸ್ತ್ರ ಹೇಗೆ ಮಾಡ್ತಾರೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಪಬ್ಲಿಕ್ ಆಗಿರಲ್ಲ, ಇದು ಪರ್ಸ್ನಲೈಸ್ ಆಗಿರುತ್ತೆ. ತೀರಾ ರಿಲೇಷನ್ಸು ಫ್ರೆಂಡ್ಸ್ಗಷ್ಟೇ ನಾನು ಈ ವಿಡಿಯೋನ ಕಳಿಸ್ಕೊಟ್ಟಿರ್ತೀನಿ. ನೀವು ಈ ವಿಡಿಯೋ ನೋಡಿರೋದಕ್ಕೋಸ್ಕರ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.